ನಮಸ್ಕಾರ ಸ್ನೇಹಿತರೆ, ನಾನು ರಾಜಾಜಿನಗರದ ಬಸವಮಂಟಪ ರಸ್ತೆಯಲ್ಲಿದ್ದೀನಿ. ರಾಜಾಜಿನಗರ ಮೆಟ್ರೋ ಸ್ಟೇಷನಿಂದ ಇಳಿದು ಈ ಬಸವಮಂಟಪ ಕಡೆಗೆ ಹೋಗ್ತಾ ಇದ್ದೆ. ನೋಡಿ, 10 ಹೆಜ್ಜೆ ಕೂಡ ಫುಟ್ಪಾತ್ ಮೇಲೆ ಹೋಗೋದಕ್ಕಾಗೋದಿಲ್ಲ. ಅತ್ಯಂತ ಜನ ನಿಬಿಡವಾದಂತಹ ಒಂದು ರಸ್ತೆ ಇದು. ಸಿಕ್ಕಾಪಟ್ಟೆ ವೆಹಿಕಲ್ಸ್ ಓಡಾಡ್ತದೆ. ನೋಡಿ ಫುಟ್ಪಾತ್ ಹೇಗಿದೆ ಅಂತ. ನೋಡಿ, ಇಲ್ಲಿ ಡಂಪ್ ಮಾಡಿದ್ದಾರೆ ಎಲ್ಲ ಬಿಲ್ಡಿಂಗ್ ಮೆಟೀರಿಯಲ್ಸ್ನ. ನೀವು ಹೋಗೋದಕ್ಕಂತೂ ಸಾಧ್ಯನೇ ಇಲ್ಲ, ರಸ್ತೆಗೆ ಬರಲೇಬೇಕು. ರಸ್ತೆಗೆ ಬಂದರೆ ಸಿಕ್ಕಾಪಟ್ಟೆ ವೆಹಿಕಲ್ಸು ಮೇಲೇ ಹೋಗ್ತವೆ. ನೋಡಿ, ಇವರು ಕನ್ಸ್ಟ್ರಕ್ಷನ್ ಟೈಮ್ನಲ್ಲಿ ಅಟ್ಲೀಸ್ಟ್ ಕರ್ಟಸಿಗೆ ಸ್ವಲ್ಪ ಜಾಗ ಬಿಟ್ಟಿಲ್ಲ ಓಡಾಡೋರಿಗೆ. ಇಲ್ಲಿ ದೊಡ್ಡ ಗೇಟ್ ಒಂದಿದೆ, 2 ಗೇಟ್ನ ಹೊರಗಡೆ ತೆಗೆದಿದ್ದಾರೆ. ಜನ ಹೇಗೆ ಓಡಾಡಬೇಕು ನೋಡಿ, ಬಳಸ್ಕೊಂಡು ರಸ್ತೆಗೆ ಇಳಿಲೇಬೇಕು. ರಸ್ತೆಗೆ ಇಳಿದ್ರೆ ವೆಹಿಕಲ್ಸ್ ಕಾರಣ. ಫುಟ್ಪಾತ್ ಹತ್ತಿದ್ರೆ 10 ಹೆಜ್ಜೆ ಕಂಟಿನ್ಯೂಸ್ ಆಗಿ ಹೋಗೋಕ್ಕಾಗೋದಿಲ್ಲ. ನೋಡಿ, 2 ಸ್ಕೂಟ್ಗಳನ್ನ ಫುಟ್ಪಾತ್ ಮೇಲೆ ಪರ್ಮನೆಂಟಾಗಿ ಪಾರ್ಕ್ ಮಾಡಿಬಿಡ್ತಾರೆ ಈ ಅಂಗಡಿಗಳವರು. ಎಲ್ಲಿ ಹೋಗ್ಬೇಕು ಜನ? ಜೊತೆಗೆ ಸೇಲ್ಸ್ ಒಂದು ಅಡ್ವರ್ಟೈಸ್ಮೆಂಟ್ ಬೇರೆ. ನೋಡಿ, ಡೈರೆಕ್ಟಾಗಿ ಫುಟ್ಪಾತ್ ಎದುರುಗಡೆ ಇಟ್ಟಿದ್ದಾರೆ. ಎಲ್ಲಿ ಹೋಗಲಿ ನೋಡಿ, ಈ ಕಡೆ ಹೋಗೋಣ ಅಂತಂದರೆ ಎಲೆಕ್ಟ್ರಿಕ್ ಪೋಲ್, ಈ ಕಡೆ ರಸ್ತೆಗೆ ಇಳಿಲೇಬೇಕು. ಇಳಿದ್ರೆ ವೆಹಿಕಲ್ಸ್ ಕಾಣೋದಿಲ್ಲ. ಇಲ್ಲಿ ನೋಡಿ, ಈ ಮನೆಗಳವರು ಈ ಒಂದು ಫುಟ್ಪಾತ್ನ ಪರ್ಮನೆಂಟ್ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ. ಯಾರೂ ಕೇಳೋರಿಲ್ಲ. ಇಲ್ಲೇ ಸ್ಟಾರ್ ಸರ್ಕಲಲ್ಲಿ ಯಾವಾಗಲೂ ಪೊಲೀಸ್ನವ್ರು ಇರ್ತಾರೆ. 8-10 ಜನ ಟ್ರಾಫಿಕ್ ಪೊಲೀಸ್ನವ್ರು ಇರ್ತಾರೆ. ಒಬ್ಬರು ಒಂದು ದಿವಸ ಬಂದು ಈ ವೆಹಿಕಲ್ಸ್ನ ಎತ್ತಿಲ್ಲ. ಮೆಟ್ರೋದಿಂದ ಇಳಿದು ಬಂದವರು ರಸ್ತೆಗೆ ಹೋಗಬೇಕು, ರಸ್ತೆಲೇ ಓಡಾಡಬೇಕು. ಫುಟ್ಪಾತು ನಾಮಕಾವಸ್ಥೆ ಅಷ್ಟೇ, ಉದ್ದಕ್ಕೂ ಕಾರ್. ನೋಡಿ, ಇಲ್ಲಿ ನೋಡಿ ಮೆಟ್ಲು ನೋಡಿ ಎಷ್ಟು ಅನ್ನಿವನ್ನಾಗಿದೆ. ನೀವೇನಾದರೂ ಮೊಬೈಲಲ್ಲಿ ಮಾತಾಡಿಕೊಂಡು ಹತ್ತಿರ ಅಂದರೆ ಎಡವಿಗೆ ಬೀಳೋದೆ. ಇಲ್ಲಿ ಯಾರೋ ಅವರೇನೆ ಫುಟ್ಪಾತ್ಗೆ ಒಂದಷ್ಟು ಟೈಲ್ಸು ಹಾಕ್ಸ್ಕೊಂಡಿದ್ದಾರೆ. ಅವ್ರು ಹಾಕಿದಾರೋ ಅಥವಾ ಕಾರ್ಪೊರೇಷನ್ ಹಾಕಿದಾರೋ ಗೊತ್ತಿಲ್ಲ. ಟೈಲ್ಸ್ ನೋಡಿದ್ರೆ ಕಾರ್ಪೊರೇಷನ್ ಇರ್ಬೋದು. ಎಷ್ಟು ಅನ್ನಿವನ್ನಾಗಿ ಹಾಕಿದ್ದಾರೆ. ಇಲ್ಲಿ ನೋಡಿ, ಕಂಟಿನ್ಯೂಸ್ಸು 2 ವೀಲರ್ ಪಾರ್ಕಿಂಗ್. ಎಲ್ಲಿ ಹೋಗ್ತಾರೆ ಜನ? ರಸ್ತೆಗಿಳಿಲೇ ಒಂದು ಕಡೆನಾದರೂ ಒಂದು ಸ್ಟ್ರೆಚ್ಚಲ್ಲಿ 10-20 ಹೆಜ್ಜೆ ಹೋಗೋಣ ಅಂತಂದರೆ ಆಗೋದೇ ಇಲ್ಲ. ಅಂದರೆ ಜನ ತಮ್ಮ ಜೀವನ ಕೈಯಲ್ಲಿ ಹಿಡ್ಕೊಂಡು ರಸ್ತೆಗಿಳಿದು ಓಡಾಡಬೇಕು. ಏತಕ್ಕೆಂದರೆ ಈ ರೋಡಲ್ಲಿ ಎಷ್ಟು ಸ್ಪೀಡಾಗಿ ಹೋಗ್ತಿರ್ತಾರೆ ಅಂದರೆ, ಎಸ್ಪೆಷಲಿ ಆಟೋಗಳು, 2 ವೀಲರ್ಗಳು, ಕಾರ್ಗಳು ಹೇಳೋಕ್ಕೆ ಅಸಾಧ್ಯ. ಹೊಡ್ಕೊಂಡು ಹೋಗ್ತಿರ್ತಾರೆ. ಅಕಸ್ಮಾತ್ ನಿಮ್ಗೇನಾದರೂ ಕೈಯೋ ಕಾಲ ಟಚ್ ಮಾಡಿದ್ರೆ ಅಲ್ಲಿ ನಿಂತ್ಕೊಳ್ಳೋದು ಇಲ್ಲ. ನೋಡಿ, ಇಲ್ಲಿ ಒಬ್ಬರು ಕಬ್ಬಿನ ಹಾಲು ಇಟ್ಕೊಂಡಿದ್ದಾರೆ. ಅವ್ರಿಗೂ ಇದೇ ಫುಟ್ಪಾತ್ ಬೇಕು. ಇನ್ನು ಉಳಿದಿರೋದು ಒಂದು ಸಣ್ಣ ಜಾಗದಲ್ಲೇ ಜನ ಓಡಾಡಬೇಕು. ಹೋಗಲಿ ಓಡಾಡೋಣ ಅಂದರೆ ಫುಟ್ಪಾತ್ ಅನ್ನಿವನ್. ಈ ಟೈಲ್ಸ್ ಹಾಕಿದ್ದಾರೆ, ಪರಮಾತ್ಮನೇ ಮೆಚ್ಚಬೇಕು. ಅದು ಏನು ಲೆವೆಲಿಂಗ್ ಮಾಡೋದು ರಸ್ತೆನ, ಏನು ಇದು? ಏನಾದರೂ ಸ್ವಲ್ಪ ಕಾಲು ಹೆಚ್ಚು ಕಡಿಮೆ ಇಟ್ಟರೆ ಕಾಲು ಒಂದು ಕಡೆ ವಾಲದೆ, ಟ್ವಿಸ್ಟ್ ಆಗದೆ, ಫ್ರ್ಯಾಕ್ಚರ್ ಅಂತೂ ಖಂಡಿತ. ಇನ್ನು ಬಂದೆ, ಇದು ಸ್ಟಾರ್ ಸರ್ಕಲ್ಲಿಗೆ ಬಂದರೆ ನೋಡಿ, ಈಗ ರೋಡ್ನ ಕ್ರಾಸ್ ಮಾಡಬೇಕು. ಲೆವೆಲ್ ಕ್ರಾಸಿಂಗ್ ಅಂತೂ ಇದು ಕೊಟ್ಟಿಲ್ಲ. ಆ ಕಡೆ ಈ ಕಡೆ ನೋಡಿಕೊಂಡು ಜೀವನ ಕೈಯಲ್ಲಿ ಇಟ್ಕೊಂಡು ಅವರು ವೆಹಿಕಲ್ಸ್ಗಳನ್ನು ಬೇಡ್ಕೊಂಡು, ಬಿಡ್ರಪ್ಪ ನಮ್ಮ ಮುಂಚೂರು ಜಾಗ ಫುಟ್ಪಾತ್ನಲ್ಲಿ ಓಡಾಡೋರಿಗೆ ಅಂತ. ಇಲ್ಲ ಅಂದ್ರೆ ಆ ಕಡೆ ಈ ಕಡೆ ನೋಡಿಕೊಂಡು ನಮ್ಮ ರಿಸ್ಕ್ ಮೇಲೆ ನಾವು ಹೋಗಬೇಕು. ಅಂತೂ ಮೈ ಮೇಲೇ ಬರ್ತಾರೆ. ಏನೋ ಹಂಗೂ ಹಿಂಗೂ ಕ್ರಾಸ್ ಮಾಡಿದ್ದೀನಿ. ಇಲ್ಲಿ ಕ್ರಾಸ್ ಮಾಡಿದ್ರೆ ಬನ್ನಿ. ಈಗ ಕ್ರಾಸ್ ಮಾಡ್ಕೊಂಡು ಬಂದೆ. ಇಲ್ಲಿ ನೋಡಿ, ಇಲ್ಲೊಂದು ಬೂಟ್ಸ್ ಅಂತ ಒಂದು ಅಂಗಡಿ ಇದೆ. ಹೆಂಗೆ ವೆಹಿಕಲ್ಸ್ ಪಾರ್ಕ್ ಮಾಡಿದ್ದಾರೆ ನೋಡಿ. ಎಲ್ಲಿ ಓಡಾಡಬೇಕು ಜನ? ಇಲ್ಲೇ ಇರ್ತಾರೆ ಯಾವಾಗಲೂ ಪೊಲೀಸ್, ಟ್ರಾಫಿಕ್ ಪೊಲೀಸ್. ಒಂದು ದಿವಸನಾದರೂ ಈ ವೆಹಿಕಲ್ಸ್ನ ಎತ್ತಿಲ್ಲ ನೋಡಿ. ಒಂದಲ್ಲ ಅಂದರೆ ಅಂಗಡಿರೋದು ಎಲ್ಲ ವೆಹಿಕಲ್ಸು ಅವ್ರಿಗಿಲ್ಲೇ ಪಾರ್ಕಿಂಗ್ ಆಗುತ್ತೆ. ನಮ್ಮ ಪೊಲೀಸ್ನವರು ಟ್ರಾಫಿಕ್ನ ಅಲ್ಲಿ ನಿಂತಿರೋರು ಈ ಹೆಲ್ಮೆಟ್ ಹಾಕಿಲ್ಲದೆ ಇರೋರನ್ನ ಹೋಗಿ ಹಿಡಿತಾರೆ. ಇದೇ ಸರ್ಕಲಲ್ಲೇ ನೋಡಿದ್ದೀವಿ. ಆದರೆ ಇಲ್ಲಿ ಫುಟ್ಪಾತ್ ಮೇಲೆ ಇಷ್ಟೊಂದು ಪಾರ್ಕ್ ಮಾಡಿರೋರನ್ನ ಒಂದು ದಿವಸ ಒಂದು ವೆಹಿಕಲ್ನ ಎತ್ತಿಸಿದ್ದು ನೋಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಫುಟ್ಪಾತು ಎಷ್ಟು ಅನ್ನಿವನ್ನಾಗಿದೆ ಅಂದರೆ, ಇಲ್ಲಿ ಅಂಗಡಿನವರು
ಟೈಲ್ಸ್ ಹಾಕಿದ್ದಾರೆ ಅವ್ರ ಅಂಗಡಿ ಮುಂದೆ. ಇದೊಂದು ಅವ್ರ ಅಂಗಡಿದು ವೆಹಿಕಲ್ನ ಇಲ್ಲಿ ನಿಲ್ಲಿಸ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಹೀಗೆ ಮುಂದಕ್ಕೆ ಬಂದರೆ ನೋಡಿ ಎಲ್ಲ ಹೇಗೆ ಬಿಸಾಕಿದ್ದಾರೆ ಈ ಬಿಲ್ಡಿಂಗ್ ಮೆಟೀರಿಯಲ್ಸ್ನ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಬಿಲ್ಡಿಂಗ್ ಮೆಟೀರಿಯಲ್ನೆಲ್ಲ ಹಾಕಿಬಿಟ್ಬಿಟ್ರು ಫುಟ್ಪಾತ್ ಮೇಲೆ ಜನ ಓಡಾಡ್ದಂಗೆ. ಒಂದು ಸೈಡ್ಗೂ ಹಾಕಿಲ್ಲ. ಕನ್ಸ್ಟ್ರಕ್ಷನ್ ಮುಗಿದಾಗಲೇ ಹೆಚ್ಚು ಕಡಿಮೆ ಒಂದು 3 ತಿಂಗಳಾಗಿದೆ. ಆದರೆ ಈ ಮೆಟೀರಿಯಲ್ಸನ್ನು ಅವರು ಕ್ಲಿಯರ್ ಮಾಡಿಲ್ಲ. ಇಲ್ಲ, ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ಕಂಪ್ಲೀಟ್ ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಆದರೆ ಹೊರಗಡೆ ಮಾತ್ರ ನೋಡಿ ಡೆಬ್ರಿಸ್. ಅದು ಯಾರು ಬಂದು ಕ್ಲಿಯರ್ ಮಾಡಬೇಕು? ನೋಡಿ ಯಾವ ರೀತಿ ಇದೆ ಫುಟ್ಪಾತ್ ಅಂತಂದರೆ, ಇಲ್ಲಿ ಯಾರಾದರೂ ಹೈ ಹೀಲ್ ಹಾಕ್ಕೊಂಡು ಏನಾದರೂ ಕಾಲಿಟ್ಟರು ಅಂದರೆ ಮುಗೀತು ಅವ್ರ ಕತೆ. ಹೀಲ್ ಒಳಗೆ ಹೋಗುತ್ತೆ, ಅವ್ರ ಕಾಲು ಟ್ವಿಸ್ಟಾಗಿ ಫ್ರ್ಯಾಕ್ಚರ್ ಆಗೋದೇ ಗ್ಯಾರಂಟಿ. ಇಲ್ಲಿಗೆ ಬರ್ತಾ ನೋಡಿ, ಇದು ಒಂದು ಬಿಲ್ಡಿಂಗು ಕನ್ಸ್ಟ್ರಕ್ಷನ್ ಶುರುವಾಯಿತು, ಒಂದು 6 ತಿಂಗಳಾಯಿತು, ನಿಂತೋಯ್ತು. ಡೆಬ್ರಿಸ್ನ ಒಂದು ದಿವಸನೂ ಕ್ಲಿಯರ್ ಮಾಡಿಲ್ಲ. ಲಾಸ್ಟ್ ಟೈಮು ಒಂದು ವೀಡಿಯೋ ಹಾಕ್ತೆ, ಪ್ರಯೋಜನ ಆಗಲಿಲ್ಲ, ಡೆಬ್ರಿಸ್ ಕ್ಲಿಯರ್ ಆಗಲಿಲ್ಲ. ಜನ ಫುಟ್ಪಾತ್ ಬಿಟ್ಟು ರಸ್ತೆಯಲ್ಲೇ ಓಡಾಡಬೇಕು. ಇಲ್ಲಿಗೆ ಮುಂದಕ್ಕೆ ಬಂದರೆ ನೋಡಿ ಎಷ್ಟು ಅನ್ನೀವನ್ನಾಗಿ ಹಾಕಿದ್ದಾರೆ ಅಂದರೆ, ಕಂಪ್ಲೀಟು ಈ ಗ್ರಾನೈಟ್ನ ಪಾಲಿಷ್ ಮಾಡಿಬಿಟ್ಟಿದ್ದಾರೆ. ಮಳೆ ಬಂದಾಗ ಏನಾದರೂ ಇದ್ರ ಮೇಲೆ ಓಡಾಡಿದ್ರೆ ಅವ್ರು ಜಾರಿ ಬೀಳೋದೇ ಗ್ಯಾರಂಟಿ. ಹೀಗೆ ಮುಂದಕ್ಕೆ ಬಂದರೆ ನೋಡಿ, ಇಲ್ಲಿ ವೆಹಿಕಲ್ನ ಪಾರ್ಕ್ ಮಾಡಿಬಿಟ್ಟು ಹೊಡೋದ್ರ ರಸ್ತೆಯಲ್ಲಿ ಜನ ಎಲ್ಲಿ ಓಡಾಡಬೇಕು ನೋಡಿ, ನೋಡ್ತಾ ಇರಿ. ಹಾಗೆ ಆ ರಸ್ತೆಗೆ ಇಳಿಲೇಬೇಕು. ರಸ್ತೆಗೆ ನೋಡಿ, ಹುಡುಗ ರಸ್ತೆಗೆ ಇಳಿದ ನೋಡಿ, ಪಕ್ಕದಲ್ಲಿ ಕಾರ್ ಹೋಗ್ತಾ ಇದೆ. ಏನಾದ್ರೂ ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಹೊಡ್ಕೊಂಡು ಹೋಗ್ತಾ ಇರೋದಷ್ಟೇ ಕೆಲಸ. ನೋಡಿ ಎಷ್ಟು ವೆಹಿಕಲ್ಸ್ ಓಡಾಡ್ತಾ ಇದೆ. ಜನ ಎಲ್ಲಿ ಓಡಾಡಬೇಕು ನೋಡಿ, ಎಲ್ಲಿದೆ ಗ್ಯಾಪ್, ನಿಲ್ಲಿಸ್ಬಿಟ್ಟು ಹೋಗ್ತಾರೆ ವೆಹಿಕಲ್ಸ್ ಫುಟ್ಪಾತ್ ಮೇಲೆ. ಯಾರು ಏನಾದರೂ ಆಗ್ತದೆ, ಒಟ್ಟಿನೊಳಗೆ ಅವ್ರ ಕೆಲಸ ಆದ್ರೆ ಆಯ್ತು ಅಷ್ಟೇ. ಪೊಲೀಸ್ನವ್ರಿಗೇನು ಮತ್ತು ಹೆಲ್ಮೆಟ್ನಾರನ್ನ ಈಸಿಯಾಗಿ ಹಿಡಿಬೋದು, ಇಮ್ಮಿಡಿಯೇಟಾಗಿ ದುಡ್ಡು ಸಿಕ್ಕುತ್ತೆ. ಇದ್ರೆ ಇವ್ರನ್ನೆಲ್ಲ ಇದನ್ನು ಮಾಡಿದ್ರೆ ಏನು ಪ್ರಯೋಜನ ಇರೋದಿಲ್ಲ. ನೋಡಿ, ಹಾಗೆ ಮುಂದಕ್ಕೆ ಬಂದರೆ ಮತ್ತೆ ಇಲ್ಲಿ ಎಷ್ಟು ಅನ್ನೀವನ್ನಾಗಿ ಈ ಫುಟ್ಪಾತ್ನ ಹಾಕಿದ್ದಾರೆ ಅಂತಂದರೆ ನೋಡಿ, ಇದು ಯಾವುದೋ ಒಂದು ದೊಡ್ಡ ಬಿಲ್ಡಿಂಗ್, ಅವರು ಒಂದು ಶೋರೂಮು ಎಷ್ಟು ಡಿಗ್ರಿ ಸ್ಲೋಪ್ ಹಾಕಿದ್ದಾರೆ ನೋಡಿ. ಅದು ಗ್ರಾನೈಟ್ ಹಾಕಿದ್ದಾರೆ. ಎಷ್ಟು ಸ್ಲೋಪ್ ಇದೆ ಅಂತಂದರೆ ಮಳೆ ಬಂದರೆ ಗ್ಯಾರಂಟಿ ಫುಟ್ಪಾತ್ ಮೇಲೆ ಓಡಾಡಿದ್ರೆ ಜಾರು ಬೀಳೋದೆ. ಅದಾದ ತಕ್ಷಣ ಏನಾದರೂ ನೀವು ಕೆಳಗಡೆ ನೋಡ್ಕೊಂಡು ಹೋಗದೇ ಇದ್ದರೆ ಎಷ್ಟು ಡೆಪ್ತ್ ಇದೆ ನೋಡಿ. ಇಲ್ಲಿ ಹಳ್ಳ 5 ಅಡಿ ಡೆಪ್ತು. ಹೆಂಗೆ ಲೈಸೆನ್ಸ್ ಕೊಟ್ಟರು ಈ ಸ್ಲೋಪ್ ಹಾಕೋದಕ್ಕೆ, ರ್ಯಾಂಪ್ ಹಾಕೋದಕ್ಕೆ? ಹೋಗಿ ಜನ ಬೀಳೋದಿಲ್ವಾ ನೋಡಿ. ಎಷ್ಟು ಅನ್ನೀವನ್ನು ರಸ್ತೆಗಳು, ಎಷ್ಟು ಅನ್ನೀವನ್ನು. ಇದು ಹೆಂಗೆ ಲೈಸೆನ್ಸ್ಗಳು ಕೊಡ್ತಾರೆ ಈ ಥರ ಎಲ್ಲ ಸ್ಲೋಪ್ಗಳು ಕೊಡೋದಕ್ಕೆ, ರ್ಯಾಂಪ್ಗಳು ಕೊಡೋದಕ್ಕೆ? ಅವರು ಬಿಲ್ಡಿಂಗ್ ಒಳಗಡೆ ರ್ಯಾಂಪ್ ಹಾಕ್ಕೋಬೇಕೆ ಹೊರತು ಹೊರಗಡೆ ಹಿಂಗೆ ರಸ್ತೆನ ಉಪಯೋಗಿಸ್ಬಿಟ್ರೆ ಹೆಂಗೆ ನೋಡಿ. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಸುಸ್ತಾಗೋಯ್ತು ನನಗೆ. ಒಂದು ಕಡೆನೂ ಒಂದು 10 ಅಡಿ 20 ಅಡಿ ಫುಟ್ಪಾತ್ ಮೇಲೆ ಹೋಗೋಕ್ಕೆ ಆಗಲೇ ಇಲ್ಲ. ಅಷ್ಟು ನಾನು ಬರೀ ಕವರ್ ಮಾಡಿರೋದು ಒಂದು 200-250 ಅಡಿ ಇರ್ಬೋದು. 200-250 ಅಡಿ ಕವರ್ ಮಾಡೋದಕ್ಕೆ ಇಷ್ಟೊತ್ತಾಯಿತು. ಅಂತೂ ನೆಮ್ಮದಿಯಾಗಂತೂ ಬರೋದಕ್ಕೆ ಸಾಧ್ಯನೇ ಇಲ್ಲ. ದಯವಿಟ್ಟು ಪೊಲೀಸ್ ಮಹಾನಿರ್ದೇಶಕರು ಮತ್ತು ಸಂಬಂಧಿಸಿದ ಎಲ್ಲ ಅಧಿಕಾರಿಗಳು ಮತ್ತು ಕಾರ್ಪೊರೇಷನ್ ಕಮಿಷನರ್ ಅವರು ಇತ್ತ ಕಡೆ ಗಮನ ಹರಿಸಿ ಈ ರಸ್ತೆನ, ಫುಟ್ಪಾತ್ನ ನಿರ್ಮಲವಾಗಿ ಜನಗಳು ಓಡಾಡೋಂಗೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋ ಪೊಲೀಸ್ ಕಮಿಷನರು ಮತ್ತು ಮಹಾನಗರ ಪಾಲಿಕೆ ಕಮಿಷನರ್ಗೆ ತಲುಪೋವರೆಗೂ ಫಾರ್ವರ್ಡ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.